ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ನೋದು ನನ್ನ ಭಾವನೆ. ಇವತ್ತಿನ ನಾನು ಕಿರಿಕ್ಸಾಲಿ ಪಲ್ಯ ಮಾಡಾತೀನಿ. ನಮ್ಮ ಕಡೆ ಕಿರಿಕ್ಸಾಲಿ ಪಲ್ಯ ನಾವು ಹೆಂಗೆ ಮಾಡ್ತೀವಿ ಅದನ್ನು ನಾನು ನಿಮಗೆ ಇವತ್ತು ತೋರಿಸಾತೀನಿ. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಸಾಸಿವೆ ಜೀರಿಗೆನ ಹಾಕ್ಕೊಂಡೆ. ನಾನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾ ಕಿರಿಕ್ಸಾಲಿ ಹಾಕೊಳತ್ತೀನಿ. ಈ ಕಡೆ ಯಾವ ಸೊಪ್ಪು ಹರಿವಿ ಸೊಪ್ಪು ಅಂತಲೇ ಏನೋ ಕರೀತಾರೆ ಈ ಸೈಡ್, ನನಗದು ಗೊತ್ತಿಲ್ಲ. ನಮ್ಮ ಕಡೆ ಮಾತ್ರ ನಾವು ಕಿರಿಕ್ಸಾಲಿ ಅಂತ ಕರಿತೇವೆ. ಕಿರಿಕ್ಸಾಲಿ ಸೊಪ್ಪು, ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಬಾಡಿಸಿದ್ರೆ ಕಿರಿಕ್ಸಾಲಿ ಪಲ್ಯ ರೆಡಿ ಆಯ್ತು. ಇದನ್ನು ಜೋಳದ ರೊಟ್ಟಿ, ಚಪಾತಿ ಹಿಂಗೆ ಇದು ಅದ್ರ ಜೊತೆ ತಿನ್ನೋದ್ರಿಂದ ನಮ್ಗೆ ರಕ್ತನೂ ಜಾಸ್ತಿ ಆಗ್ತೈತಿ. ಎಕ್ಸ್ಪೆಷಲಿ ಇದನ್ನು ಬಾಣಂತಿಯರು ತಿನ್ನೋದ್ರಿಂದ ಮಗುಗೆ ಎದೆ ಹಾಲು ಚಲೋ ಬರ್ತಾವೆ. ಇದನ್ನು ನಮ್ಮ ಕಡೆ ಜಾಸ್ತಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ಇದೊಂದು ರೆಸಿಪಿ. ಹಂಗೆ ನಾನು ಇನ್ನೊಂದು ರೆಸಿಪಿನ ಇದೇ ವಿಡಿಯೋದಾಗನ ಶೇರ್ ಮಾಡಾತೀನಿ. ಅದು ಕ್ಯಾಬೇಜ್ ಪಲ್ಯ ನಾನು ಮಾಡಾತೀನಿ. ಅದು ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ನಿಮ್ಗೆ ತೋರ್ಸಾತೇನೆ. ಈಗೊಂದು ನಾನು ಬಾಳ್ಗೆ ತೊಗೊಂಡೇನಿ. ಈ ಬಾಳ್ಗೆ ಸರಿಯಾಗಿ ಕಾದ್ಮೇಲೆ ಇದಕ್ಕೆ ನಾವೀಗ ಕ್ಯಾಬೇಜ್ ಹಾಕ್ಕೋಬೇಕು. ಕ್ಯಾಬೇಜ್ ಹಾಕ್ಕೊಂಡು ಈ ಥರ ನೀಟಾಗಿ ನೀವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಬೇಕಾದ್ರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಪಲ್ಯ ಮಾಡೋ ಮುಂದೆ ಏನೈತಲ್ಲ, ನೀವು ಪಲ್ಯ ಮಾಡೋ ಟೈಮ್ನಾಗ ಎಣ್ಣೆನ ಕಡಿಮೆ ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು. ಈಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಇದು ಈ ಥರ ಗೋಲ್ಡನ್ ಕಲರ್ ಬರಬೇಕು. ಈ ಥರ ನೀಟಾಗಿ ನೀವು ಫ್ರೈ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಪಲ್ಯ ಮಾತ್ರ ಮಸ್ತ್ ಆಕೈತಿ. ಒಂದು ಸರ್ತಿ ನೀವು ಟ್ರೈ ಮಾಡಿ ಹೆಂಗಾತ ಅನ್ನೋದು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ನನ್ನ ರೆಸಿಪೀಸು ನಿಮ್ಗೆ ಇಷ್ಟ ಆಗೋವಿಲ್ಲ ಅಂತಲೂ ನನಗೆ ಗೊತ್ತಾಗ್ತೈತಿ. ನಾನು ಈ ವ್ಲಾಗ್ಸ್ ಒಳಗೆ ಯಾವಾಗಲೂ ರೆಸಿಪೀಸನ್ನು ಹಾಕ್ತಿರ್ತೀನಿ, ನಾವು ಯಾವ ಥರ ಅಡುಗೆ ಮಾಡ್ತೀವಿ ಅನ್ನೋದು. ನೀವು ಯಾವ ಥರ ಮಾಡ್ತೀರ ಅನ್ನೋದು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ನಾನು ಅದನ್ನೇನು ಹುರ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಸೈಡಿಗೆ ಒಂದು ಪ್ಲೇಟ್ನ ತಗೊಂಡು ಅದ ಪಾತ್ರೆಗೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡ್ಲಿಬೇಳೆ ಹಾಕೊಳತ್ತೀನಿ. ಕಡ್ಲಿಬೇಳೆ ಆಪ್ಷನಲ್, ಯಾಕಂದ್ರೆ ಬಾಣಂತಿಯರು ಈ ಟೈಮ್ನಾಗ ಕಡ್ಲಿಬೇಳೆ ತಿಂತಿರೋಂಗಿಲ್ಲ. ಅದಕ್ಕೆ ಕಡ್ಲಿಬೇಳೆ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊರಿ. ಹಂಗೆ ಸಾಸಿವೆ ಹಾಕ್ಕೋರಿ, ಜೀರಿಗೆ ಹಾಕ್ಕೋರಿ. ಇವುಷ್ಟು ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಇದಕ್ಕೆ ಏನು ಮಾಡ್ಕೊರಿ, ಬೆಳ್ಳುಳ್ಳಿನ ನೀವು ಜಜ್ಜಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಯಾವಾಗಲೂ ಹಂಗೆ ಇಡೇವ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬೆಳ್ಳುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಏನಕ್ಕತಿ, ಬೆಳ್ಳುಳ್ಳಿ ಏನದು ಸಿಡಿದು ಮಕ್ಕಕ್ಕೆ ಬಂದುಬಿಡ್ತೈತಿ. ಇದಕ್ಕೆ ನಾವು ಒಣ ಖಾರ ಹಾಕೋದಿಲ್ಲ. ಬಾಣಂತಿಯರಿಗೆ ಏನೈತಲ್ಲ ಒಣ ಮೆಣಸಿನ್ಕಾಯಿ ಹಾಕ್ರಿ, ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿರಿ. ಇದ್ರೊಳಗೆ ನನಗೀಗ 3 ಮಂತ್ಸ್ ಕಂಪ್ಲೀಟಾಗಿ 4 ಮಂತ್ಸ್ ಸ್ಟಾರ್ಟ್ ಆತಲ್ಲ, ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತಿನ್ನತ್ತೀನಿ. ಇವ ಖಾರದ ಹಸಿ ಮೆಣಸಿನ್ಕಾಯಿ ಅಲ್ಲ, ಹಂಗೆ ನಾರ್ಮಲ್ ಹಂಗೆ ಹಸಿ ಬರೀ ಟೇಸ್ಟ್ ಬರಲಿ ಅಂತಷ್ಟೇ ನಾನು ಹಾಕ್ಕೊಳತ್ತೀನಿ. ನಿಮಗೆ ಇದು ಇಷ್ಟ ಇಲ್ಲ ಅಂತಂದ್ರೆ ಬರೀ ನೀವು ಕೆಂಪು ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಹೀಗೆಲ್ಲ ನೀಟಾಗಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಹಂಗೆ ನಾನು ಇದಕ್ಕೆ 1-2 ಚಿಟಿಕೆ ಆಗುವಷ್ಟು ಇಂಗು ಹಾಕ್ಕೊಳತ್ತೀನಿ. ಇಂಗು ಬಾಣಂತಿಯರಿಗೂ ಭಾಳ ಚಲೋ ಅಂತ ಹೇಳ್ತಾರೆ, ಮಗುಗೂ ಚಲೋ ಅಂತಾರೆ. ಫೀಡಿಂಗ್ ಮಾಡ್ತಾರಲ್ಲ ಅವ್ರಿಗೆ ಚಲೋ. ಇಂಗು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಕ್ಯಾಬೇಜ್ ಹಾಕ್ಕೊಳತ್ತೀನಿ. ಕ್ಯಾಬೇಜ್ ಹಾಕ್ಕೊಂಡು ಈಗ ಆಲ್ರೆಡಿ ಇದನ್ನು ಫ್ರೈ ಮಾಡಿರ್ತೇವಲ್ಲ, ಮತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ಹಂಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಿದ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಗ್ತದೆ. ಇದಕ್ಕೇನು ನಾನು ಅಂಥ ಮಸಾಲೆ ಬಳಸಿಲ್ಲ. ನೀವು ಅನ್ಕೋಬೋದು ಏನು ಮಸಾಲೆ ಹಾಕಿಲ್ಲ, ಏನೂ ಇಲ್ಲ, ಇದು ಚಲೋ ಆಕೈತಿನ ಪಲ್ಯ ಅಂತೇಳಿ. ಜಸ್ಟ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನೋಡಿ ನೀವೇ ನಂಗೆ ಡೆಫಿನೆಟಾಗಿ ಕಮೆಂಟ್ ಮಾಡ್ತೀವಿ. ಇಷ್ಟ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದನೂ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಜಾಸ್ತಿ ಮಸಾಲೆ ಪದಾರ್ಥನೂ ತಿನ್ನೋಂಗಿಲ್ಲ ಅಲ್ಲ. ಸೊ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಂಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ. ಟೇಕ್ ಕೇರ್. ಬಾಯ್ ಬಾಯ್.